ನಾನಂತೂ ಇವತ್ತು ಸೂಪರಾಗಿರೋ ಒಂದು ಮನೆ ತೋರಿಸ್ತಾ ಇದ್ದೀನಿ. ಯಾರ್ದು ಮನೆ ಅಂತ ಹೇಳ್ತೀನಿ. ಮನೆ ಮಾತ್ರ ಸಕ್ಕತ್ತಾಗಿದೆ. ಇಲ್ಲಿ ನೋಡಿ ಸೀಟ್ ಹಾಕಿದಾರಲ್ಲ, ಇಲ್ಲಿಂದ ಸೂರ್ಯನ ಕಿರಣನೇ ಮನೆ ಒಳಗಡೆನೇ ಬೀಳುತ್ತೆ. ಈ ಥರ ಮನೆ ನೋಡಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ಇದು ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಇದು ನಮ್ಮ ಚಿಕ್ಕಪ್ಪನ ಮಗ, ನಮ್ಮ ಅಣ್ಣವರ ಮನೆ. ಇದು AGS ಲೇಔಟಲ್ಲಿ ಮನೆ ಕಟ್ಟಿಸ್ತಿರೋದು. ಹಾಗಾಗಿ ಮನೆ ಎಲ್ಲಿ ಗಂಟ ನಡೀತಿದೆ ಅಂತ ಹೇಳ್ಬಿಟ್ಟು ಹಾಗೆ ಬಂದಿದ್ವಿ ನೋಡೋಣ ಅಂತ. ತುಂಬ ದೊಡ್ಡದಾಗಿ ಬಂದಿದೆ ಮನೆ ಮಾತ್ರ. ನಿಜವಾಗ್ಲೂ ಜೀವನದಲ್ಲಿ ಕಟ್ಟಿದ್ರೆ ಈ ಥರ ಒಂದು ಮನೆ ಕಟ್ಟಬೇಕು ಬೆಂಗಳೂರಲ್ಲಿ ಅಂತ ನನಗೂ ಆಸೆ ಇದೆ. ಎಲ್ರಿಗೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಏಕೆ ಅಂತಂದರೆ ಬೆಂಗಳೂರಲ್ಲಿ ಮನೆ ಕಟ್ಟೋ ಸಾಮಾನ್ಯವಾದ ಮಾತಲ್ಲ. ಅದು 30-40 ಸೈಟಲ್ಲಿ ತುಂಬ ದೊಡ್ಡದಾಗಿ ಬಂದಿದೆ ಈ ಜಾಗ. ಎಲ್ಲ ಕೆಲಸನೂ ಇದು ಇಂಜಿನಿಯರ್ಗೆ ಒಪ್ಪಿಸಿದ್ದಾರೆ. ಇದು 30-40 ಇರೋ ಸೈಟು. ಮೆಜರ್ಮೆಂಟು ತುಂಬ ದೊಡ್ಡದಾಗಿ ಬರುತ್ತೆ. ಈ ಮನೆ ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸಿವಿಲ್ ವರ್ಕ್ ಅಂತೂ ಸೂಪರಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಬಂದಿದ್ವಿ ನೋಡ್ಕೊಂಡು ಹೋಗೋಣ ಎಲ್ಲಿ ಗಂಟ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ನೋಡಬೇಕು ಅಂತಲೇ ಬಂದೆ. ನಮ್ಮಣ್ಣ ಯಾವ ಥರ ಮನೆ ಕಟ್ತಾ ಇರ್ಬೋದು ನೋಡೋಣ ಅಂತ ನನಗೂ ಒಂದು ಆಸೆ ಆಯಿತು, ಕ್ಯೂರಿಯಾಸಿಟಿ ಇತ್ತು. ಹಾಗಾಗಿ ಬಂದಿದೆ. 30-40ಲಂತೂ ಪ್ಲ್ಯಾನಿಂಗ್ ಮಾತ್ರ ಮನೆ ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಬೇಕಾದರೂ ಪ್ಲ್ಯಾನಿಂಗ್ ಮಾಡ್ಬೋದು. ಏಕೆಂದರೆ ದೊಡ್ಡ ಸೈಟು ಅಂತಂದರೆ ನಮಗೆ ಇಷ್ಟ ಬಂದಂತೆ ಮನೆ ಕಟ್ಕೊಬೋದು. ಈಗ ಚಿಕ್ಕ ಸೈಟಲ್ಲಿ ನಾವು ಅಂದ್ಕೊಳ್ಳೋ ಥರ ಎಲ್ಲ ಆಗಲ್ಲ. ಈಗ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಲ್ವ, ಹಂಗಾಗಿ ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸ್, ಪಾರ್ಕಿಂಗ್ ಬಂದಿದೆ. ಲಿಫ್ಟ್ ಮಾಡಿಸಿದ್ದಾರೆ ಈ ಮನೆಗೆ. ನಿಜವಾಗ್ಲೂ ಮಧ್ಯಮ ಕುಟುಂಬದವರು ಲಿಫ್ಟ್ ಮಾಡಿ ಮನೆ ಕಟ್ಟೋದು ಅಂದರೆ ತುಂಬಾ ಖುಷಿ ಅಂತ ಹೇಳ್ಬೋದು. ನಿಜವಾಗ್ಲೂ ತುಂಬ ಖರ್ಚು ಬೀಳುತ್ತೆ. ಇದು ಲಿಫ್ಟ್ ಮಾಡಿ ಮನೆ ಕಟ್ಟಿಸ್ತಾ ಇರೋದು. ನಾನು ಯಾವ ಥರ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರನೇ ಒಂಥರ ಖುಷಿ ಆಯಿತು ನೋಡಬೇಕು ಅಂತ ಹೇಳ್ಬಿಟ್ಟು. ಇದು ಬಂದು 4 BHK ಬರುತ್ತೆ. ಗ್ರೌಂಡ್ ಫ್ಲೋರ್ ಆದಮೇಲೆ ಫಸ್ಟ್ ಫ್ಲೋರಿಂದ 3rd ಫ್ಲೋರ್ವರೆಗೂ ಅವ್ರಿಗೇ ಮಾಡ್ಕೊಂಡಿರೋದು. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, 3rd ಫ್ಲೋರು, 4 BHK ಒಳಗಡೆಯಿಂದನೇ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಮನೆ ಮಾತ್ರ ತುಂಬ ಚೆನ್ನಾಗಿ ಪ್ಲ್ಯಾನಿಂಗ್ ಬಂದಿದೆ. ದೊಡ್ಡದಾಗಿ ಬಂದಿದೆ ಹೌಸು. ವಿಂಡೋಸ್ ಅಂತೂ ಸಕ್ಕತ್ತಾಗಿ ಬಿಟ್ಟಿದ್ದಾರೆ ನೋಡಿ. ಇದು ಹಾಲ್ ಬರುತ್ತೆ. ಇದು ಹಾಲ್ ಬರುತ್ತೆ ನೋಡಿ. ಇದು ಬಂದು ಲಿಫ್ಟ್ಗೆ ಮಾಡಿರೋದು. ನಿಜವಾಗ್ಲೂ ಲಿಫ್ಟ್ ಮಾಡಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಇದು ಬಂದು ನಿಮಗೆ ಪೂರ್ತಿ ಫಿನಿಶ್ ಆದಮೇಲೆ ನಾನು ನಿಮಗೆ ಯಾವ್ಯಾವ ಥರ ವರ್ಕ್ ಮಾಡಿದ್ದಾರೆ ಅದನ್ನೆಲ್ಲ ಕೇಳಿಕೊಂಡು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ. ಇದು ಸುಮ್ಮನೆ ನೋಡೋಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ವಿಡಿಯೋ ಮಾಡಿಕೊಂಡೆ. ಯಾಕೋ ನನಗೆ ವಿಡಿಯೋ ಹಾಕಬೇಕು ಅಂತ ಅನ್ನಿಸ್ತು. ಈ ಥರ ಒಂದು ವಿಡಿಯೋ ಹಾಕೋಣ, ನನಗೂ ಮಾಡ್ಕೊಬಂದಿದ್ನಲ್ಲ, ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಮನೆ ಫಿನಿಶಿಂಗ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಐಟಮ್ಮು ಯಾವ್ಯಾವ ಥರ ಹಾಕಿದ್ದಾರೆ. ಇವರು ಮಾರ್ಬಲ್ಸು, ವುಡ್ಡು ಎಲ್ಲ ಹೊರಗಡೆಯಿಂದ ತರಿಸಿರೋದು, ಎಲ್ಲ ಚೆನ್ನಾಗಿದೆ. ಹಂಗಾಗಿ ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಇವಾಗ ಸುಮ್ಮನೆ ತೋರಿಸ್ತಾ ಇದ್ದೀನಿ ಯಾವ ಥರ ಪ್ಲ್ಯಾನಿಂಗ್ ಮಾಡಿದ್ದಾರೆ ಅಂತ ಅಷ್ಟೇ. ಇದು ನೋಡಿ, ಇದು ಪಕ್ಕ ಇಲ್ಲಿ ಮೆಟ್ಲು ಬಿಟ್ಟಿದ್ದಾರೆ ನೋಡಿ, ಅಲ್ಲಿ ವಿಂಡೋಸ್ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ಫಸ್ಟ್ ಫ್ಲೋರಲ್ಲಿ ಮಾಡಿರೋದು. ನೋಡ್ಕೊಂಡು ಹೋದರೆ ನಿಮಗೇನೆ ಗೊತ್ತಾಗುತ್ತೆ. ಸಿಂಗಲ್ ರೂಮ್ ಬರುತ್ತೆ ಕೆಳಗಡೆ, ಹಾಲು, ಸಿಂಗಲ್ ರೂಮ್, ಓಪನ್ ಕಿಚನ್, ಮತ್ತು ಒಂದು ದೇವ್ರ ಮನೆ ಎಲ್ಲ. 4 BHK ಡೂಪ್ಲೆಕ್ಸ್ ಹೌಸು. ಫಸ್ಟ್ ಫ್ಲೋರಲ್ಲಿ ಸಿಂಗಲ್ ರೂಮ್ ಇರುತ್ತೆ, ಸೆಕೆಂಡ್ ಫ್ಲೋರಲ್ಲಿ 2 ರೂಮು, 3rd ಫ್ಲೋರಲ್ಲಿ 1 ರೂಮು. ಇದನ್ನು ಡೂಪ್ಲೆಕ್ಸ್ ಹೌಸ್ ಆಗಿ 3 ಫ್ಲೋರು ಇವರೇ ಮಾಡ್ಕೊಂಡಿದ್ದಾರೆ. ಮನೆ ಫಿನಿಶಿಂಗ್ ಆದಮೇಲಂತೂ ತುಂಬಾ ಅದ್ಭುತವಾಗಿ ಕಾಣಿಸ್ತು. ಇದು ಲೈಟ್ ವೆಲ್ ಹೌಸ್. ಸೂರ್ಯನ ಕಿರಣನೇ ಮನೆ ಒಳಗಡೆ ಬರೋ ಥರ ಪ್ಲ್ಯಾನಿಂಗ್ ಮಾಡಿರೋದು. ಇದು ನೋಡಿ, ಈ ಸೆಂಟ್ರಲ್ ಗ್ಯಾಪ್ ಬಿಟ್ಟಿರೋದು ಅದಕ್ಕೇ ಲೈಟ್ ವೆಲ್ ಹೌಸ್. ಸೂರ್ಯನ ಕಿರಣನೇ ಮನೆ ಒಳಗಡೆ ಬೀಳುತ್ತೆ. ಇದು ತುಂಬ ಜನ ಈ ಥರನೇ ಮನೆ ಬೇಕು ಅಂತ ಹೇಳ್ಬಿಟ್ಟು, ಯಾಕೆಂದರೆ ಬೆಳಕು ಚೆನ್ನಾಗಿ ಮನೆಗೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹೌಸ್ ಮಾಡ್ತಾರೆ. ಇದೇನು ಈ ಥರ ಬಂದೈತಲ್ಲ, ಇಲ್ಲಿ ಡೌನ್ಗೆ ಬಜ್ಜೆ.
ಇದೇ ಲಾಸ್ಟ್ ಫ್ಲೋರ್, ಥರ್ಡ್ ಫ್ಲೋರ್ ಕೊನೆಯದಾಗಿ ಬರೋದು. ಇಲ್ಲಿ ನೋಡಿ ಗಿಡಗಳು ಹಾಕೊಳ್ಳೋಕ್ಕೆ ಇಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಫ್ಲೋರು ಇಲ್ಲಿ ಸೀಟ್ ಹಾಕಿದಾರಲ್ಲ, ಇದು ಬೆಳಕಿಗೆ ಬಿಟ್ಟಿರೋದು, ಅಲ್ಲಿಗೆ ಗ್ಲಾಸ್ ಹಾಕ್ತಾರೆ. ಅದು ಫುಲ್ಲು ಹೈಟಿಂದ ಬೆಳಕು ಮನೆ ಒಳಗಡೆ ಸೂರ್ಯನ ಕಿರಣ ಬೀಳುತ್ತೆ. ಈ ಥರ ಹೌಸ್ ಬೇಕು ಅಂತ ಮಾಡ್ಕೊಂಡಿರೋದು. ಮನೆ ಫಿನಿಶಿಂಗ್ ಆದ್ಮೇಲಂತೂ ತುಂಬ ಸಾಯಂಕಾಲ ನಮ್ಮನೆ ಹತ್ರ ಗಣೇಶ ವಿಸರ್ಜನೆ ಮಾಡ್ತಾಯಿದ್ರು. ಅದು ಮಕ್ಕಳೆಲ್ಲ ಕುಣಿತ ಮಾಡ್ತಾಯಿದ್ರಲ್ಲ, ಹಾಗೆ ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿದೆ ವಿಡಿಯೋ, ಕಂಟಿನ್ಯೂಸ್ ಆಗಿ ನೋಡಿ. ನಮ್ಮ ಗಣಪನಿಗೆ ಎಲ್ಲ ಕಡೆನೂ ಅದ್ದೂರಿ ಪೂಜೆ ಸಂಭ್ರಮ, ನಿಜವಾಗ್ಲೂ ನೋಡೋಕ್ಕೆ ಒಂದು